ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಬಿರುಕು ಮುಂದುವರಿತಾನೆ ಇದೆ. ಸಮನ್ವಯ ಸಮಿತಿಗೆ ದಳಪತಿಗಳು ಬಹಳ ದಿನಗಳಿಂದ ಆಗ್ರಹಿಸ್ತಾ ಇದ್ದಾರೆ. ಆದರೆ ಸಮನ್ವಯ ಸಮಿತಿ ರಚನೆಗೆ ಬಿಜೆಪಿ ತನ್ನ ನಿರಾಸಕ್ತಿಯ ಧೋರಣೆಯನ್ನ ಮುಂದುವರಿಸ್ತಾನೆ ಇದೆ. ಕಾರಣ ಏನ್ ಕೊಡ್ತಾ ಇದೆ ಬಿಜೆಪಿ ಅಂತ ನಾವು ನೋಡೋದಾದ್ರೆ, ನಮ್ಮ ಸ್ಪೀಡ್ಗೆ ಜೆಡಿಎಸ್ ಇಲ್ಲ, ಜೆಡಿಎಸ್ ಯಾವ ವಿಚಾರದಲ್ಲೂ ನಮ್ಮ ಸ್ಪೀಡ್ಗೆ ಮ್ಯಾಚ್ ಆಗ್ತಾ ಇಲ್ಲ, ಬೆಲೆ ಏರಿಕೆ ಹೋರಾಟದಲ್ಲಿ ಮೈತ್ರಿಯಲ್ಲಿ ಬಿರುಕು ಮೂಡಿದ್ದನ್ನ ನಾವು ಗಮನಿಸಿದ್ವಿ. ಇದೀಗ ನಗರದಲ್ಲಿ ಮಳೆ ಹಾನಿ ಸಂದರ್ಭ ಕೂಡ ಪ್ರತ್ಯೇಕವಾಗಿ ಬಿಜೆಪಿ ಮತ್ತು ಜೆಡಿಎಸ್ ರೌಂಡ್ಸ್ ಮಾಡಿತ್ತು. ಹಿಂಗೆ ಆದ್ರೆ ಮುಂದೆ ಮೈತ್ರಿಯ ಲಾಭ ಏನು ಅನ್ನುವ ಚರ್ಚೆ ಈಗಾಗಲೇ ರಾಜಕೀಯ ಪಡಸಾಲೆಯಲ್ಲಿ ಆರಂಭ ಆಗಿದ್ದು, ಎರಡೂ ಪಕ್ಷಗಳು ಒಟ್ಟಿಗೆ ಹೋದ್ರೆ ಅಷ್ಟೇ ಸಮನ್ವಯ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಪೂರಕ ಅನ್ನುವಂಥ ರೀತಿಯಲ್ಲಿ ಒಂದು ಸಮನ್ವಯ ಸಮಿತಿ ರಚನೆ ಆಗಬೇಕು ಅಂತ ಬಹಳ ಹಿಂದಿನಿಂದ ಕೂಡ ಬಲವಾಗಿ ಆಗ್ರಹ ಜೆಡಿಎಸ್ ವತಿಯಿಂದ ಕೇಳಿ ಬರ್ತಾ ಇದೆ. ಆದರೆ ಬಿಜೆಪಿ ಡೇ ಒನ್ನಿಂದ ಏನು ನಿರಾಸಕ್ತಿಯನ್ನ ಹೊಂದಿದೆ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕೆಲ್ಲ ಪುಷ್ಟಿ ನೀಡುವಂತೆ ಪದೇ ಪದೇ ಹೋರಾಟಗಳನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡೋದ್ರಲ್ಲಿ ಎರಡೂ ಪಕ್ಷಗಳು ಸಮನ್ವಯತೆ ಸಾಧಿಸದೇ ಇರೋದನ್ನ ಗಮನಿಸಬಹುದಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಡೆಸ್ಕ್ನಿಂದ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಸಮನ್ವಯ ಸಮಿತಿ ರಚನೆ ಆಗಬೇಕು ಅಂತ ಹೇಳಿ ಜೆಡಿಎಸ್ ಬಲವಾದಂತ ಒತ್ತಡವನ್ನ ಮೊದಲಿನಿಂದ ಹೇರ್ತಾ ಇದೆ. ಬಟ್ ಬಿಜೆಪಿಯ ನಿರಾಸಕ್ತಿ ಕಂಟಿನ್ಯೂ ಆಗ್ತಾ ಇದ್ದು, ಈಗ ಕೊಡ್ತಾ ಇರೋ ರೀಸನ್ಸ್ ಏನು ಅಂತ? ಪ್ರಜ್ವಲ, ಸದ್ಯಕ್ಕೆ ಅಂದ್ರೆ ಸಹಜವಾಗಿ ಮೊದಲಿನಿಂದಲೂ ಕೂಡ ಈ ಒಂದು ವಿಚಾರವಾಗಿ ಯಾವುದೋ ಮೈತ್ರಿ ಅನ್ನುವಂತಹ ವಿಚಾರವಾಗಿ ಎಲ್ಲೂ ಕೂಡ ಏನು ಸಮನ್ವಯ ಒಂದು ರೀತಿಯಾಗಿ ಕಾಣಿಸಿರ್ಲಿಲ್ಲ. ಯಾಕಂದ್ರೆ ಮೈತ್ರಿ ಮಾಡಿಕೊಂಡಿದ್ದೇ ಸ್ಥಳೀಯ ನಾಯಕರಿಗೆ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳಿತ್ತು. ಆದರೆ ಅದು ಹಂಗೆ ಕಂಟಿನ್ಯೂ ಆಯಿತು. ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅಂದರೆ ಕುಮಾರಸ್ವಾಮಿ ನೇರವಾಗಿ ಇನ್ವಾಲ್ವ್ ಆದಂತಹ ಸಮಯದಲ್ಲಿ, ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಂತಹ ಸಮಯದಲ್ಲಿ, ಎಲ್ಲ ಸಮಯದಲ್ಲೂ ಕೂಡ ಒಂದಿಷ್ಟು ಮೈತ್ರಿ ಕಾಣಿಸ್ಕೊಳ್ತಿತ್ತೆ ಹೊರತು ತದನಂತರದಲ್ಲಿ ಎಲ್ಲೂ ಕೂಡ ಮೈತ್ರಿ ಧರ್ಮ ಪಾಲನೆ ಆಗ್ತಿದೆ ಅನ್ನುವಂತಹದ್ದು ಸ್ಪಷ್ಟ ಆಗಿರಲಿಲ್ಲ. ಆದರೆ ಅದು ಹಂಗೆ ಕಂಟಿನ್ಯೂ ಆಗಿದೆ. ಯಾವುದೇ ಪ್ರತಿಭಟನೆಗಳಾಗಲಿ, ಯಾವುದೇ ರೀತಿಯಾದಂತಹ ಹೋರಾಟಗಳಾಗಲಿ, ಒಂದು ಮೀಟಿಂಗ್ ಆಗಲಿ, ಸದನದಲ್ಲಿ ಒಟ್ಟಿಗೆ ಹೋರಾಟ ಮಾಡುವಂತಹ ಕುರಿತು ಚರ್ಚೆ ಆಗಲಿ ಯಾವುದು ಕೂಡ ನಡೆದಿಲ್ಲ. ಅದು ಬಹುತೇಕವಾಗಿ ಕುಮಾರಸ್ವಾಮಿ ಅವರ ಅನುಪಸ್ಥಿತಿಯ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಕೈಚೆಲ್ಲಿ ಕೂತಂತಿದೆ. ಇದೀಗ ಸಮನ್ವಯ ಒಂದು ಸಮಿತಿಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗಿತ್ತು. ಅಂದ್ರೆ ಜೆಡಿಎಸ್ ನಾಯಕರು ಇದು ಹೀಗೆ ಮುಂದುವರೆದ್ರೆ ಸರಿಯಲ್ಲ, ಸಮನ್ವಯ ಸಮಿತಿ ಮಾಡಲಿ, ಆ ಸಮಿತಿ ಮಾಡಿದ ನಂತರದಲ್ಲಿ ಒಂದಿಷ್ಟು ಮೈತ್ರಿ ಧರ್ಮ ಪಾಲನೆ ಆಗುತ್ತೆ ಅನ್ನುವಂತಹದ್ದಿತ್ತು. ಆದರೆ ಬಿಜೆಪಿ ನಾಯಕರಲ್ಲಿ ಆ ಒಂದು ಸಮನ್ವಯ ಸಮಿತಿ ಮಾಡೋದಕ್ಕೆ ನಿರಾಸಕ್ತಿ ತೋರ್ತಿದ್ದಾರೆ ಅನ್ನುವಂತಹದ್ದು ಇದೀಗ ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟ ಆಗ್ತಿದೆ. ಯಾಕಂದ್ರೆ ಯಾರಿಗೂ ಕೂಡ ಜೆಡಿಎಸ್ ಜೊತೆಗೆ ಹೋಗಿ ಹೋರಾಟಗಳನ್ನ ಮಾಡುವಂತಹ, ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲ. ಕಾರಣ ಅವರು ತಡ ಆಗ್ತದೆ, ಅಂದ್ರೆ ಅವರು ಸ್ವಲ್ಪ ನಿರಾಸಕ್ತಿ ವಹಿಸ್ತಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಅನ್ನುವಂತಹದ್ದು. ಜೊತೆಗೆ ನಮ್ಮ ಸ್ಪೀಡ್ಗೆ ಅವರು ಇಲ್ಲ ಅನ್ನುವಂತಹದ್ದು ಬಿಜೆಪಿ ನಾಯಕರುಗಳ ಆರೋಪ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಮೈತ್ರಿ ಧರ್ಮ ಪಾಲನೆ ಹೀಗೆ ಮುಂದುವರೆದ್ರೆ ಮುಂದೆ ಕಷ್ಟ ಆಗುತ್ತೆ ಅನ್ನುವಂತಹದ್ದು ಕೂಡ ಸ್ಪಷ್ಟ ಆಗ್ತಿದೆ. ಪ್ರಜ್ವಲ. ರೈಟ್ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.